ವಿಷಾದ ಯೋಗ ಶ್ಲೋಕ 4, 5 ಮತ್ತು 6. ಪಾಂಡವರ ಸೇನೆಯಲ್ಲಿ ದೊಡ್ಡ ಬಿಲ್ಗಾರರು, ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸರಿಸಮಾನರು ಆಗಿರುವ ಶೂರನಾದ ಯುಯೋಧನ, ವಿರಾಟ, ಮಹಾರಥನಾದ ದ್ರುಪದ, ದೃಷ್ಟಕೇತು, ಚೇಕಿತಾನಾಥ, ವೀರ್ಯವಂತನಾದ ಕಾಶಿರಾಜ, ಪುರಜಿತ್, ಕುಂತಿಭೋಜ, ನರಶ್ರೇಷ್ಠನಾದ ಶೈಬ್ಯ, ವಿಕ್ರಮಿಯಾದ ಯುಧಾಮನ್ಯು, ವೀರ್ಯವಂತನಾದ ಉತ್ತಮೌಜಸ್ಸು ಇವರು ಮತ್ತು ಸುಭದ್ರೆಯ ಮಗನು ದ್ರೌಪದಿಯ ಮಕ್ಕಳು ಇರುವರು. ಇವರೆಲ್ಲರೂ ಮಹಾರಥರೇ. ದುರ್ಯೋಧನ ಇಲ್ಲಿ ಪಾಂಡವರ ಪಕ್ಷದಲ್ಲಿ ಮುಖ್ಯ ವೀರರುಗಳ ಹೆಸರುಗಳನ್ನು ಕೊಡುವನು. ಇವರು ಯಾರನ್ನೂ ಉಪೇಕ್ಷೆ ಮಾಡುವುದಿಲ್ಲ. ಇವರೆಲ್ಲ ಪರಾಕ್ರಮದಲ್ಲಿ ಭೀಮಾರ್ಜುನರಿಗೆ ಸರಿಸಮಾನರು. ಆದರೆ ಇಲ್ಲಿ ಅವರೊಡನೆ ಮಾಡಬೇಕಾದ ಯುದ್ಧ ಮಕ್ಕಳಾಟವಲ್ಲ. ಉಳಿವು ಅಳಿವು ಅದರ ಮೇಲೆ ನಿಂತಿರುವುದು. ಇಲ್ಲಿ ಸ್ವಲ್ಪವಾದರೂ ಆಲಸ್ಯಕ್ಕೆ, ಉದಾಸೀನತೆಗೆ ಎಡೆಯಿಲ್ಲ. ಯದುಕುಲದ ಶಿಬಿ ಎಂಬುವವನ ಮಗನಾದ ಸಾತ್ಯಕನ ಮಗನಾಗಿದ್ದರಿಂದ ಸಾತ್ಯಕಿ ಯುವನದಾನ ಎಂಬ ಪ್ರಸಿದ್ಧನಾದನು. ಅವನೇ ಮುಂದೆ ಯುದ್ಧದಲ್ಲಿ ಭೂರಿಶ್ರವಸ್ಸಿನ ಮತ್ತು ಕೃತವರ್ಮನ ತಲೆಯನ್ನು ಕತ್ತರಿಸಿದನು. ದ್ರೋಣಾಚಾರ್ಯರ 100 ಬಿಲ್ಲುಗಳನ್ನು ತುಂಡು ಮಾಡಿದನು. ದ್ರುಪದನ ವಿಷಯವನ್ನು ನಾವು ಆಗಲೇ ನೋಡಿರುವೆವು. ದ್ರೋಣನ ಬದ್ಧವೈರಿ ಅವನು. ದೃಷ್ಟಕೇತು ಎನ್ನುವವನೇ ಶಿಶುಪಾಲನ ಮಗ. ಮುಂದೆ ದ್ರೋಣಾಚಾರ್ಯರು ಇವನನ್ನು ಕೊಂದರು. ಚೇಕಿತನ ಎಂಬುವನು ವೃಷ್ಣಿ ವಂಶದ ಪ್ರಖ್ಯಾತನಾದ ವೀರ. ಪುರುಜಿತ್ ಎನ್ನುವವನೇ ಕುಂತಿಯ ಸಹೋದರ. ಇವನನ್ನು ನಂತರ ದ್ರೋಣರು ಕೊಂದರು. ಕುಂತಿಭೋಜ ಎಂಬುವನು ಕುಂತಿಯ ಸಾಕುತಂದೆ. ಶೈಬ್ಯನೆನ್ನುವವನು ಆಗಿನ ಕಾಲದಲ್ಲಿ ಪ್ರಖ್ಯಾತ ವೀರರಲ್ಲಿ ಒಬ್ಬ. ಯುಧಾಮನ್ಯು ಮತ್ತು ಉತ್ತಮೌಜಸ್ಸು ಎನ್ನುವವರು ಪಾಂಚಾಲ ದೇಶಕ್ಕೆ ಸೇರಿದವರು. ಇವರು ಅರ್ಜುನನ ಚಕ್ರರಕ್ಷಕರಾಗಿದ್ದರು. ಮುಂದೆ ಅಶ್ವತ್ಥಾಮನಿಂದ ಹತರಾದರು. ಸುಭದ್ರೆಯ ಮಗನೇ ವೀರಾದಿವೀರನಾದ ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶಿಸಿ ವೀರಾದಿವೀರರನ್ನು ಕೊಂದು ತಾನು ಸಮರದಲ್ಲಿ ಹತನಾದನು. ದ್ರೌಪದಿಯ ಮಕ್ಕಳೇ ಪ್ರತಿವಿಂಧ್ಯ, ಸುತಸೋಮ, ಶ್ರುತಕೀರ್ತಿ, ಶತಾನಿಕ, ಶುಕ್ರವರ್ಮ ಎಂಬುವರು. ಅಶ್ವತ್ಥಾಮ ನಂತರ ಇವರೆಲ್ಲರನ್ನೂ ಕೊಂದನು. ಇವರನ್ನೆಲ್ಲ ಮಹಾರಥರು ಎಂದು ಕರೆಯುವರು. ಇಂದಿನ ಕಾಲದ ಯುದ್ಧದಲ್ಲಿ ಕೆಳಗೆ ಬರುವ ಹೆಸರುಗಳನ್ನು ಉಪಯೋಗಿಸುತ್ತಾರೆ. ಯಾರು ಯುದ್ಧದಲ್ಲಿದ್ದುಕೊಂಡು 10,000 ಪತಾತಿಗಳೊಡನೆ ಯುದ್ಧ ಮಾಡುವವನೋ ಅವನನ್ನು ಮಹಾರಥಿ ಎಂದು ಕರೆಯುವರು. ಯಾರು ತನ್ನಂತೆ ಇರುವ ಮಹಾರಥಿಯೊಡನೆ ಯುದ್ಧ ಮಾಡುವವರೋ ಅವರನ್ನು ಸಮರಥ ಎಂದು ಕರೆಯುವರು. ಯಾರು ಹಲವು ಸಮರಥರೊಡನೆ ಏಕಕಾಲದಲ್ಲಿ ಯುದ್ಧ ಮಾಡಬಲ್ಲವನಾಗಿದ್ದನೋ ಅವನನ್ನು ಅತಿರಥ ಅಂತ ಕರೆಯುತ್ತಿದ್ದರು. ಇಂದಿನ ಕಾಲದ ಯುದ್ಧ ಈಗಿನ ಕಾಲದ ಯುದ್ಧದಂತೆ ಆಗಿರಲಿಲ್ಲ. ಅದೊಂದು ಭಯಾನಕರವಾದ ಕ್ರೀಡೆಯಂತೆ ಇತ್ತು. ಅಲ್ಲಿ ಪ್ರತಿಯೊಬ್ಬರೂ ಹಲವಾರು ನಿಯಮಗಳನ್ನು ಪಾಲಿಸಬೇಕಾಗಿತ್ತು. ಯಾರು ಅದಕ್ಕೆ ವಿರುದ್ಧವಾಗಿ ಹೋಗುವವರೋ ಅವರನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡುತ್ತಿದ್ದರು. ಪಾಂಡವರ ಪಕ್ಷದ ಪ್ರಮುಖ ವೀರರನ್ನು ಹೇಳಿದ ಮೇಲೆ ದುರ್ಯೋಧನ ತನ್ನ ಕಡೆಯೇನು ಅವರಿಗಿಂತ ಕಡಿಮೆ ಇಲ್ಲ. ಇಲ್ಲಿ ಪ್ರಖ್ಯಾತ ವೀರಾದಿ ವೀರರು ಇರುವವರು. ಎದೆಗುಂದಬೇಕಾಗಿಲ್ಲ, ಸೋಲಿನ ಮನೋಭಾವನೆಯನ್ನು ತಾಳಬೇಕಾಗಿಲ್ಲ ಎಂದು ತನ್ನ ಕಡೆಯವರ ವಿಷಯವನ್ನು ಹೇಳುತ್ತಾನೆ.